ಅದು ಸುದೀಪ್ ಸರ್ ಬರ್ತ್ಡೇಗಂತೂ ಇನ್ನು ನೆಕ್ಸ್ಟ್ ಲೆವೆಲ್ ಅಂಡ್ ಹಿ ಇಸ್ ಲುಕಿಂಗ್ ಸ್ಟನ್ನಿಂಗ್ ಅಂತ. ಇಲ್ಲಿವರೆಗೂ ನಾನು ಮಾತಾಡ್ಸಿಲ್ಲ ಸುದೀಪ್ ಸರ್. ನೇರಕ್ ನೇರ ಡೆಫಿನೆಟ್ಲಿ ಸರ್. ಸುಕ್ಕ 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 ಸಿಕ್ಕಾಪಟ್ಟೆ ಬ್ಯಾಡ್ ಮುಖ ಮುತ್ತಿ ಸಿಲೋಗುತ್ತೆ ಇಟ್ಟಾನ್ ಬಂದು ಬ್ಯಾಡ್ ಮ್ಯಾಕ್ಸ್. ಕರುನಾಡ ಚಕ್ರವರ್ತಿ ನಮ್ಮ ಕಿಚ್ಚ ಸುದೀಪ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಕ್ಚುಲಿ ನನಗೆ ಇದು ಒಂದು ಒಳ್ಳೆ ಮಜಾ ಇದೆ. ಎಲ್ಲೋ ಮಾರದ ಹೃದಯ ನನಗೆ ಉಚಿತ ನೀಡುವೆಯ. ಸುದೀಪ್ ಸರ್ ಅಂದ್ಮೇಲೆ ಕನ್ನಡಕ್ಕೆ ಆದ್ಯತೆನೇ ಜಾಸ್ತಿ, ಬೆಲೆ ಜಾಸ್ತಿ. ಸೊ ಗತ್ತಿರ್ಲೇಬೇಕು ಅದಕ್ಕೆ. ಸರ್ಗೂ ಟೈಮ್ ಇಲ್ಲ, ನನ್ಗೂ ಟೈಮ್ ಇಲ್ಲ, ಯಾವಾಗಪ್ಪ ಮಾಡೋದು ಅಂತ ಒಂದು. ಅಂಡ್ ಸುದೀಪ್ ಸರ್, ಥ್ಯಾಂಕ್ ಯು ಫಾರ್ ಟೇಕಿಂಗ್ ದಿಸ್ ವಾಯ್ಸ್ ಆಲ್ಸೋ. ಹಿಂಗೆ ಗಡ್ಡದಾಡಿ ಬೆಳೆಸ್ಕೊಂಡಿದ್ರು ನೆಕ್ಸ್ಟ್ ಕರ್ಕೊಂಡು ಹೋದ್ರೆ ಹೊಡೆದಾಗ್ಬಿಡ್ತಾರೆ ಲವ್ ಮಾಡಿದ್ಯಾ ಅಂತ. ಆಗಿನ ಮುಖ ಇನ್ನು ಕಾಣಿಸ್ತಿದೆ ಅಂದ್ರೆ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಫಾರ್ ಅನ್ ಆರ್ಟಿಸ್ಟ್ ಆಲ್ಸೋ. ಸೊ ಅದು ಫುಲ್ ವೈರಲ್ ಆಗಿತ್ತು. Feb 14th ಯಾವ್ದೋ ಒಂದು ವರ್ಷದಾಗೆ ಸಿನಿಮಾನೇ ಬೇಡ ಅಂತ ಆಚೆ ಹೋದ ಹೇಳ್ಕೊ ಬಂದ್ರಲ್ಲ. ಆ ಸಿನಿಮಾ ಬಂದಾಗ ನಾವು ಅವ್ರ ತರಾನೇ RX ಬೈಕ್ ಗಳು ಎತ್ಕೊಂಡು ದಂಗಲ್ ಹೊಡ್ಕೊಂಡು ರೇಗ್ಸೋದಕ್ಕಿನ್ನ ನಾವು ಕಳ್ರು ವಿಷಯದಲ್ಲಿ ಕಳ್ರು. ಸುಮ್ನೆ ಊಹೆ ಪೂಹೆಗಳು ಮಾತಾಡಲ್ಲ, ಬೇಡದಿರೋದ್ ಮಾತಾಡಲ್ಲ, ಎಷ್ಟು ಬೇಕಷ್ಟು ಮಾತಾಡ್ತಾರೆ, ತೂಕವಾಗಿ ಮಾತಾಡ್ತಾರೆ. ಸುದೀಪ್ ಸರ್ ಹತ್ರ ಹೋದ್ರೆ ನಾವೆಲ್ಲ ಹೈಟ್ ಕಮ್ಮಿ ಗುರು, ಎಲ್ಲಿ ರೀಚ್ ಆಗಿರ್ತೀವಿ ಹಿಂಗ್ ನೋಡ್ತೀರ. ಆ ವಾಕ್ ಅಲ್ಲೇ ನಾವ್ ಅವಾಗ ನೋಡಿದವರು ಈ ಪಕ್ಕದಲ್ಲಿ ನಿಂತ್ಕೊಂಡಾಗ ಯಾವ ತರ ಇರುತ್ತೆ ಅಂತ. ನಾನೇನು ತುಂಬಾ ಒಳ್ಳೆಯವನಂತೆಲ್ಲ ಹೇಳಲ್ಲ ಸರ್. ನಮ್ಮಲ್ಲೂ ಲವ್ ಎಲ್ಲ ಆಗಿದೆ, ಬ್ರೇಕಪ್ಸ್ ಗಳಾಗಿದೆ. ಹಾಯ್ ಹಾಯ್, ಹೇಗಿದ್ದೀರಾ? ನಾನ್ ಸೂಪರ್, ವೆದರ್ ಸೂಪರ್, ಸೊ ಎಲ್ಲ ಸೂಪರ್ ಆಗಿ ನಡೀತಾ ಇದೆ. ಇವತ್ತು ಬೇರೆ ಸುದೀಪ್ ಸರ್ ಬರ್ತ್ಡೇ, ಇನ್ನೂ ಒಂದು ಮಟ್ಟ ಖುಷಿ ಜಾಸ್ತಿ ಇದೆ ನಮ್ಗೆ. ಬಾಸ್ಗೆ ಒಂದು ಬರ್ಡೇ ವಿಶ್ ಡೆಫಿನೆಟ್ಲಿ. ಕರುನಾಡ ಚಕ್ರವರ್ತಿ ನಮ್ಮ ಕಿಚ್ಚ ಸುದೀಪ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಗತ್ತು ಗಾಂಭೀರ್ಯ ಇನ್ನು ಹೆಚ್ಚು ಹೀಗೆ ತುಂಬಾ ಜನಕ್ಕೆ ಇನ್ಸ್ಪೈರ್ ಮಾಡ್ತಿರ್ಲಿ. ಮತ್ತೆ ನಿಮ್ಮ ಮಾತುಗಳು ತುಂಬಾ ಜನಕ್ಕೆ ಇನ್ಸ್ಪೈರ್ ಮಾಡ್ತಾ ಇರುತ್ತೆ. ಹೀಗೆ ಇನ್ನೂ 100ರಷ್ಟು ಎಲ್ರಿಗೂ ಒಳ್ಳೇದು ಹೇಳ್ಕೊಡ್ತಾ, ಒಳ್ಳೇದ್ ಮಾತಾಡೋ ಹಾಗೆ, ಒಳ್ಳೇದ್ ನಡ್ಕೊಳ್ಳೋ ಹಾಗೆ ನೀವು ಇನ್ಸ್ಪೈರ್ ಮಾಡ್ತಿರಲ್ಲ, ಅದು ನನಗೆ ತುಂಬಾ ಇಷ್ಟ ಪರ್ಸನಲಿ. ಸೊ ಹ್ಯಾಪಿ ಬರ್ತ್ಡೇ ಸುದೀಪ್ ಸರ್. ಮೇ ಗಾಡ್ ಬ್ಲೆಸ್ ಯು ವಿತ್ ಅ ಲಾಟ್ ಅಂಡ್ ಲಾಟ್ ಮೋರ್ ಎನರ್ಜಿ ಲೈಕ್ ದಿಸ್. ಸೂಪರ್ ಬ್ರೋ. ಈಗಿನ ಇದ್ರಲ್ಲಿ ಮ್ಯಾಕ್ಸ್ ಅನ್ನೋದು ಫುಲ್ ಟ್ರೆಂಡಿಂಗ್ ಅಲ್ಲಿದೆ. ಕಿಲ್ಲರ್ ಅದು ಕಿಲ್ಲರಿಂಗ್ ಅದಂತೂ. ಸೊ ಈ ಮೂವಿ ಮಾಡ್ಬೇಕಾದ್ರೆ ನಿಮ್ಗೆ ಚಾನ್ಸ್ ಹೆಂಗೆ ಆಡೋದಕ್ಕೆ ಹೆಂಗೆ ಚಾನ್ಸ್? ಆಕ್ಚುಲಿ ನನಗೆ ಇದು ಒಂದು ಒಳ್ಳೆ ಮಜಾ ಇದೆ. ಅಜನೀಶ್ ಸರ್ಗೆ ಐ ನೋ ಫ್ರಮ್ ಸಿನ್ಸ್ ಅ ವೆರಿ ಲಾಂಗ್ ಟೈಮ್. ಅವ್ರಿಗೆ ಸುಮಾರಷ್ಟು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಹಾಡ್ತಿದ್ದೆ. ಅಂಡ್ ಅದಾದ್ಮೇಲೆ ಅದು ಪಡ್ಡೆ ಹುಲಿ ಅಂತ ಒಂದು ಸಿನಿಮಾಗೆ ಐ ಡಿಡ್ ಟೈಟಲ್ ಟ್ರ್ಯಾಕ್, ಅಂದ್ರೆ ಅದು ಒಂದು ಸಾಂಗ್ ಒಂದಿತ್ತು. ಸೊ ಅದಕ್ಕೆ ಹಾಡಿದೆ. ಅದಕ್ಕೆ ಮುಂಚೆ ಐ ಥಿಂಕ್ ಇಟ್ಸ್ ನನ್ನ ಅಜನೀಶ್ ಸರ್ ಒಂದು ಭೇಟಿ ಬಂದು ಆಲ್ಮೋಸ್ಟ್ ಲೈಕ್ 10-12 years ಮುಂಚೆ ಅನ್ಸುತ್ತೆ. ಅದ್ ಯಾವ್ದೋ ಹೆಸರು ಗೊತ್ತಿಲ್ಲ ಸಿನಿಮಾದು. ಹಿ ವಾಸ್ ಆಲ್ಸೋ ಅವಾಗ ಒಂದು ಬೂಮಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಅಜನೀಶ್ ಸರ್ ಇದ್ದಿದ್ದು. ದೆನ್ ಐ ಆಲ್ಸೋ ವೆಂಟ್ ಆಸ್ ಅ ಸಿಂಗರ್. ನಾನು ಸಂಗೀತ ಫೀಲ್ಡ್ ಅಲ್ಲಿ ಫ್ರಮ್ ಚೈಲ್ಡ್ಹುಡ್ ಇದ್ದೀನಿ. ಸೊ ಹಾಗಾಗಿ ಐ ನೋ ಅ ಲಾಟ್ ಆಫ್ ಪೀಪಲ್ ಸಿನ್ಸ್ ಅ ವೆರಿ ಲಾಂಗ್ ಟೈಮ್. ಸೊ ಹಾಗಾಗಿ ಅಜನೀಶ್ ಸರ್ ನನ್ನ ಭೇಟಿ ಆಯ್ತು. ಅಂಡ್ ದೆನ್ ಹಿ ಗಾಟ್ ಟು ನೋ ಮೈ ವಾಯ್ಸ್ ಆಲ್ಸೋ. ಅವಾಗಿನ್ಗೂ ಇವಾಗಲೂ ತುಂಬಾ ಜಗಜಾಂತರ ಚೇಂಜಸ್ ಇದೆ. ಅಂಡ್ ದೆನ್ ಹಿ ಥಾಟ್ ಓಕೆ ದಿಸ್ ವುಡ್ ಡೆಫಿನೆಟ್ಲಿ ಮೇಕ್ ಅ ಡಿಫ್ರೆಂಟ್ ಫೀಲ್ ಟು ದ ಹೋಲ್ ಸಾಂಗ್ ಅನ್ಬಿಟ್ಟು ಅಜನೀಶ್ ಸರ್ ನಂಗೆ ಒಂದಿನ ಫೋನ್ ಮಾಡಿದ್ರು, ಈ ತರ ಮ್ಯಾಕ್ಸ್ಗೆ ಸಾಂಗ್ ಹಾಡ್ಬೇಕು ಅನ್ಸಿತ್ತು. ಸೊ ಕ್ಯಾನ್ ಯು ಕಮ್ ಅಂಡ್ ರೆಕಾರ್ಡ್ ಅಂದ್ರು. ಸರ್ ಎಷ್ಟು ಗಂಟೆಗೆ? ಬಾ ಸಾಯಂಕಾಲ. ನಮ್ ರೆಕಾರ್ಡಿಂಗ್ ಸೆಷನ್ಸ್ ಎಲ್ಲ ಯೂಶಲಿ ದೇರ್ ಇಸ್ ನಾಟ್ ಟೈಮ್. ಯೂಶಲಿ ನಾನ್ ಫ್ರೀ ಇರಲ್ಲ, ಇಲ್ಲ ಸರ್ ಫ್ರೀ ಇರಲ್ಲ. ಸೊ ಅವ್ರಂತೂ ಖಂಡಿತ ಫ್ರೀ ಇಲ್ಲ. UI ಕೆಲಸದಲ್ಲಿದ್ದಾರೆ, ಮತ್ತೆ ಇನ್ನೊಂದ್ರಲ್ಲ ಮಹಾರಾಜ ಟೈಮ್ ಅಲ್ಲಿ ಆ ಬ್ಯುಸಿ ಅಲ್ಲಿದ್ರು. ಅಂಡ್ ಮ್ಯಾಕ್ಸ್ ಇಸ್ ರನ್ನಿಂಗ್. ಸೊ ಇದೆಲ್ಲ ನಡಿಬೇಕಾದ್ರೆ ಫೋನ್ ಮಾಡಿದ್ರು. ಅಂಡ್ ಇಟ್ ವಾಸ್ ಜಸ್ಟ್ ಆನ್ ಅ ಕಾಲ್. ಸೊ ಹಂಗಾಯ್ತು. ಹೇಳಿದ್ರು ಸರಿ ಹೋಗಲ್ಲಿ ರೆಕಾರ್ಡ್ ಮಾಡಿ ರಫ್ ಟ್ರ್ಯಾಕ್ ಒಂದು ಮಾಡಿರೋಣ ಅಂತ. ಐ ವೆಂಟ್ JP ನಗರ ಒಂದು ಸ್ಟುಡಿಯೋ ಹೋದ್ವಿ. ಅಂಡ್ ದೆನ್ ಮೇ ಬಿ ಅನೂಪ್ ಸರ್ ಇದ್ರು ಅಲ್ಲೇ, ದ ಡೈರೆಕ್ಟರ್ ಅಂಡ್ ಭಂಡಾರಿ ಸರ್ ಅವರು ಇದ್ರು. ಹಿ ವಾಸ್ ರೈಟಿಂಗ್ ದೇರ್ ಆನ್ ದ ಸ್ಪಾಟ್. ಐ ಮೀನ್ ವಿ ಡಿಡ್ ತಮಿಳ್ ಆಲ್ರೆಡಿ ಆಗಿತ್ತು ಸಾಂಗ್. ಸೊ ತಮಿಳ್ ಮುಗಿದ ಮೇಲೆ ವಿ ಥಾಟ್ ಓಕೆ ವಾಟ್ ಡು ವಿ ಡೂ ಇನ್ ಕನ್ನಡ. ಯಾಕಂದ್ರೆ ಅದು ಕನ್ನಡ ಇಸ್ ಮೇನ್. ನಮ್ಗೆ ಮ್ಯಾಕ್ಸ್ ಅಲ್ಲಿ ಕನ್ನಡ ಇಸ್ ದ ಮೇನ್ ಥಿಂಗ್. ಸುದೀಪ್ ಸರ್ ಅಂದ್ಮೇಲೆ ಕನ್ನಡಕ್ಕೆ ಆದ್ಯತೆನೇ ಜಾಸ್ತಿ, ಬೆಲೆ ಜಾಸ್ತಿ. ಸೊ ಗತ್ತಿರ್ಲೇಬೇಕು ಅದಕ್ಕೆ. ಸೊ ಅಲ್ಲಿ ಬರೀತಾ ಇದ್ರು ಸರ್. ಅಂಡ್ ದೆನ್ ಇಟ್ ವಾಸ್ ಓನ್ಲಿ 3 of us, ದಿ ಇಂಜಿನಿಯರ್, ಅನೂಪ್ ಸರ್, ನಾನು ಅಷ್ಟೇ.
it was just like, you know, random ಹಿಂಗೆ ಕುತ್ಕೊಂಡ್ವಿ and he started writing. ಅದಾದ್ಮೇಲೆ then we sang the song and ಕೆಲವೊಂದು ಚೇಂಜಸ್ ಆನ್ ದ ಫೋನ್ ಕಾಲ್ ಅಲ್ಲೇ ಮುಗೀತು and then it became a very nice song actually. ರ್ಯಾಪ್ ಪೋರ್ಷನ್ಸ್ ಇನ್ನು ಅವಾಗಿನ್ನು ಬಿಲ್ಡ್ ಆಗ್ತಾ ಇತ್ತು, ಬಿಜು ಇನ್ನೂ ಹಾಡಿರ್ಲಿಲ್ಲ ಆ ಟೈಮಲ್ಲಿ. ಸೊ ಇಟ್ ವೆಂಟ್, ಆ ಟ್ರ್ಯಾಕ್ ಹಾಡಿದೆ and then I got back, ಸರ್ ಹಿಂಗ್ ಹಾಡಿದೀನಿ ಬಂದಾಯ್ತು. ಡೆಫಿನೆಟ್ ಓಕೆ ಫೈನ್, ನಾನು ನೋಡ್ತೀನಿ ಟೀಮ್ ಜೊತೆ ಹೆಂಗೆ ಸುದೀಪ್ ಸರ್ ಏನ್ ಇಷ್ಟ ಆಗುತ್ತಾ ಆಯ್ತಾ, ಅದೆಲ್ಲ ಆಯ್ತು. and then I got back. ಕೆಲವು ದಿನಗಳ ನಂತರ and then it went on because ಅವರು ಬಿಸಿ ಇದ್ರು, ನಾನು ಶೂಟ್ ಬಿಸಿ ಇದ್ದೆ. ನಂದು ಸಿನಿಮಾ ಸೀರಿಯಲ್ ಎಲ್ಲ ನಡೀತಾ ಇರೋದ್ರಿಂದ ನಾನು ಎಲ್ಲೂ ಮಾತಾಡಕ್ ಆಗಿಲ್ಲ. ಅದೇ ಲಾಸ್ಟ್ ಕಾಲ್ ಆಗಿತ್ತು. ಅದಾದ್ಮೇಲೆ ಮತ್ತೆ ಫೋನ್ ಮಾಡು, ಇಲ್ಲ ಟೀಮ್ ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದೆ, ಯು ವಾಂಟ್ ಟು ಡೂ ಫೈನಲ್ ಟ್ರ್ಯಾಕ್ ಅಂತ ಬಂದ್ರು. ಸರ್ ನಂದು ಹೆಂಗಾಗಿದೆ ಅಂದ್ರೆ 3 ಸಿನಿಮಾ ಒಟ್ಟಿಗೆ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಸೀರಿಯಲ್ಗಳು ನಡೀತಾ ಇದೆ. ಜಮಿನಿಲಿ ಇದು ಭೈರವಿ, ಕನ್ನಡದಲ್ಲಿ ಶಾಂಭವಿ. ಸೊ ಡೇಟ್ಗಳು ಹೆಂಗಿದೆ ಅಂದ್ರೆ ಸರ್ಗೂ ಟೈಮ್ ಇಲ್ಲ, ನನ್ಗೂ ಟೈಮ್ ಇಲ್ಲ, ಯಾವಾಗಪ್ಪ ಮಾಡೋದು ಅಂತ ಒಂದು. ಅವ್ರು ಫೋನ್ ಮಾಡಿದಾಗ ಸರ್ ನಾನು ಇಲ್ಲಿ ಶೂಟಲ್ಲಿ ಕಚ್ಕೊಂಡ್ಬಿಟ್ಟಿದ್ದೀನಿ ಸರ್ ಅಂತ, ನಾನ್ ಫೋನ್ ಮಾಡಿದಾಗ ಅವ್ರೇ ನಾನು ಇಲ್ಲಿ ಬಿಸಿ ಇದ್ದೀನಿ ಆಗಲ್ಲ ಇವಾಗ ಅಂತ. ಸಮ ಇದು ಹಂಗೆ ಹೋಗಿ 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 ಐ ಥಿಂಕ್ ದ ಟ್ರ್ಯಾಕ್ ಸಾಂಗ್ ಓನ್ಲಿ ಬಿಕೇಮ್ ಸೋ ಗುಡ್. ಸೊ ಈ ಸೈಡ್ ಇಲ್ಲ ನೀನು ತಲೆಗೆಡ್ಸ್ಕೊಬೇಡ, ನಾನು ಇದನ್ನೇನೋ ಇದು ಮಾಡಿ ಫಿನಿಶ್ ಇಟ್ ಆಫ್. ಟ್ರ್ಯಾಕ್ ಸಾಂಗ್ ಫೈನಲ್ ಆಗಿ ಇಟ್ ಕೇಮ್ ಅಪ್ ಟು ದಿಸ್ ಲೆವೆಲ್ ಇವಾಗ. ಸೊ ಆಕ್ಚುಲಿ ಫೈನಲ್ ಅನ್ನೋ ತರ ಇಲ್ಲ ಇದು. We did it, a magic ಹಂಗೆ ಕ್ರಿಯೇಟ್ ಆಗಿದೆ. ಸೊ ಆಲ್ ಥ್ಯಾಂಕ್ಸ್ ಟು ಅಜ್ನೀಶ್ ಸರ್ ಫಾರ್ ಹ್ಯಾವಿಂಗ್ ದಟ್ ಗ್ಯಾರಂಟಿ. ನಾನ್ ಈ ತರ ಒಂದು ಸಾಂಗ್ ನ ಹಾಡಬಲ್ಲೆ ಅನ್ನೋ ಒಂದು ಅವ್ರಿಗೆ ಬಿಲೀಫ್ ಇತ್ತಲ್ಲ, ಕಾನ್ಫಿಡೆನ್ಸ್ ಇತ್ತು. ಸೊ ಅದು ನನಗೆ ಖುಷಿ ಆಯ್ತು. ಅಂಡ್ ಡೆಫಿನೆಟ್ಲಿ ಇವಾಗ ಮ್ಯಾಕ್ಸಿಮಮ್ ಮಾಸ್ ಆಗಿ ಓಡ್ತಾ ಇದೆ. ಅದು ಸುದೀಪ್ ಸರ್ ಬರ್ತ್ಡೇಗಂತೂ ಇನ್ನು ನೆಕ್ಸ್ಟ್ ಲೆವೆಲ್. ಅಂಡ್ ಹೀ ಇಸ್ ಲುಕಿಂಗ್ ಸ್ಟನ್ನಿಂಗ್ ಅನ್ಕೊಳ್ಳಿ. ಮೈ ಫೇವ್ರೆಟ್, ಅದೊಂದು ಸ್ಟೆಪ್ ಹಾಕೊಂಡ್ ಮುಂದೆ ಬರ್ತಾ ಇರ್ತಾರೆ, ಫೈರ್ ಬರ್ತಾ ಇರ್ಬೇಕಾದ್ರೆ ಅದ್ ನೋಡ್ತಾ ಇದ್ರೆ ಚಿಂದಿ ಆಗಿದೆ. ಟ್ರೀಟ್ ಟು ವಾಚ್. ಐ ಆಮ್ ವೇಟಿಂಗ್. ಈಗ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಅಲ್ಲಿ ಆ ಮೂಮೆಂಟ್ಸ್ ಎಲ್ಲ ಅದ್ ಹೆಂಗಿರುತ್ತೆ, ಇಲ್ಲಿ ಡೆಫಿನೆಟ್ಲಿ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ ನನಗೆ. ಫುಲ್ ಅದೊಂಥರ ಸೌಂಡ್, ಐ ಮೀನ್ ಯು ನೋ ದಿ ಆರ್ಕೆಸ್ಟ್ರೈಸೇಷನ್ ಆಫ್ ದ ಹೋಲ್ ಸಾಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಐ ರಿಯಲಿ ಲೈಕ್ ಇಟ್. ಸೊ thanks, and Sudeep sir, thank you for taking this voice also. ನಿಮ್ದು ಫಸ್ಟ್ ಸಾಂಗ್ ಯಾವ್ದು ಸರ್? ನಾನು ಆಸ್ ಎ ಚೈಲ್ಡ್ ಆರ್ಟಿಸ್ಟ್ ನಾನು ಶುರು ಮಾಡಿದ್ದು. ಅಂಡ್ ನನ್ನ ಗುರುಗಳು ಆಕ್ಚುಲಿ ಮಂಜುಳಾ ಗುರುರಾಜ್ ಅಂತ. ಸೊ ಅವರ ಗರಡಿಲಿ ಬೆಳೆದಂತ ಒಂದು ಸಂಗೀತಗಾರ ನಾನು. ಸೊ ಮೊದಲನೇ ಸಾಂಗ್ ಬಂದು ವೆನ್ ಐ ವಾಸ್ 5 years old ಅನ್ಸುತ್ತೆ, ವಿ ಮನೋಹರ್ ಸರ್ಗೆ ಅನುರಾಗ ಸಂಗಮ ಅಂತ ಒಂದು ಸಿನಿಮಾದಲ್ಲಿ. ಆಗ ಇವರು ಯಾರು, ನಮ್ಮ ಕುಮಾರ್ ಗೋವಿಂದ್ ಸರ್ ಮತ್ತೆ ರಮೇಶ್ ಸರ್ದು ಕಾಂಬಿನೇಷನ್ ಇರುವಂತ ಸಿನಿಮಾ ಅದು. ಸುಧಾರಾಣಿ ಮ್ಯಾಮ್ ಇದ್ದಾರೆ ಅದರಲ್ಲಿ. ಸೊ ಅವರ ಒಂದು ಸ್ಮಾಲ್ ಏಜ್ ಅಲ್ಲಿ ಇದ್ದಂತ ಸಾಂಗ್ಗೆ ನಾನು ಒನ್ ಆಫ್ ಮೈ ಅದರ್ ಫ್ರೆಂಡ್ ರಾಕೇಶ್ ಅಂತ, ಈಸ್ ಅ ವೆರಿ ಗುಡ್ ಸರ್ಜನ್ ಆಕ್ಚುಲಿ. ಈಸ್ ನಾಟ್ ಹಿಯರ್, ಇಲ್ಲಿ US ಎಲ್ಲೋ ಈಸ್ ಅ ವೆರಿ ಗ್ರೇಟ್ ಸರ್ಜನ್ ಇವಾಗ. ಸೊ ನಾವಿಬ್ರು ಅಲ್ಲಿ ಶುರು ಮಾಡಿದಂತ ಜರ್ನಿ ಡಿಯಾಡು ಅಂತ ಒಂದು ಸ್ಮಾಲ್ ಬಿಟ್ ಸಾಂಗ್, ಅಂದ್ರೆ ಆಸ್ ಅ ಚೈಲ್ಡ್ ಸಿಂಗರ್ಸ್, ಅಂದ್ರೆ ಚಿಕ್ಕವರಿದ್ದಾಗ ಹಾಡದಂತ ಸಾಂಗ್. ಅಂಡ್ ಅದನ್ನ SPB ಸರ್ ಮತ್ತೆ ಇನ್ನೊಬ್ರು ಹಾಡಿದ್ದದು. ಸೊ ಅಲ್ಲಿಂದ ನನ್ನ ಜರ್ನಿ ಶುರುವಾಗಿದ್ದು ಸರ್. ಆಸ್ ಅ ಸಿಂಗರ್ ಐ ಸ್ಟಾರ್ಟೆಡ್ ದೇರ್. ಅದಾದ ನಂತರ ಸಿನಿಮಾಗಳಿಗೆ ಆಪರ್ಚುನಿಟಿ ಬಂತು, ನೋಡೋದಕ್ಕೆ ಮುದ್ದಾಗಿದೆ ಅಂತ. ಅಲ್ಲೇ ಹಂಗೆ ಸ್ಟುಡಿಯೋ ಬಂದಾಗ ಡೈರೆಕ್ಟರ್ ಯಾರು ನೋಡಿರ್ತಾರೆ, ಆಕ್ಟ್ ಮಾಡ್ತಾನೆ ಕೇಳು ಅಂತ ಕೇಳಿ ಅಲ್ಲಿಂದ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಯಾವ್ದು ಅರಿಶಿನ ಕುಂಕುಮ ಮಹಾಲಕ್ಷ್ಮಿ ಮ್ಯಾಮ್ ಜೊತೆಗೆ, ಮತ್ತೆ ಸಾಂಗ್ಲಿಯನ ಭಾಗ 3 ಮಾಡಿದ್ವಿ ದೇವರಾಜ್ ಸರ್ ಜೊತೆಗೆ. ಅದಾದ್ಮೇಲೆ ಉಪೇಂದ್ರ ಸರ್ದು ಫಿಲಮ್ ಅಲ್ಲಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಡಾನ್ಸರ್ಸ್ ಆಗಿ, ಅಂದ್ರೆ ನನ್ಗೆ ಅಲ್ಲಿಂದಾನೇ ರೂಟ್ಸ್ ಇದೆ. ಚಿಕ್ಕ ವಯಸ್ಸಿಂದಾನೇ ನಮ್ಮ ತಾಯಿ ಸಂಗೀತಕ್ಕೆ, ಡಾನ್ಸು, ಸೊ ಇದೆಲ್ಲದರಲ್ಲೂ ಒಲವು ನನಗೆ ಬರ್ಸಿದ್ದು. ನನಗೆ ತುಂಬಾ ಇಷ್ಟ ಆಯ್ತು ಈ ಫೀಲ್ಡ್ ಬರ್ಬೇಕು ಅನ್ನೋದು. ಸೊ ಚಿಕ್ಕವನಿಂದ ಇದೇ ರೂಟ್ಸ್ ಅಲ್ಲೇ ಬಂದು ನಾನು ಐ ರಿಮೆಂಬರ್ ಮೈ ದಿ ಫಸ್ಟ್ ಸಾಂಗ್ ನಾನು ಹಾಡಿದ್ದು ಅಂದ್ರೆ ನಂದೇ ಸಿನಿಮಾ ಮಂದಹಾಸ ಒಂದು ಸಾಂಗ್ ಫಿಲಮ್. ಅದ್ರಲ್ಲಿ ನಾನು ಹೀರೋ ಅಂಡ್ ರಾಕೇಶ್ ಅಡಿಗ ಒನ್ ಆಫ್ ದ ಹೀರೋಸ್ ಆಲ್ಸೋ. ಅಂದ್ರೆ ಟ್ರಯಾಂಗಲ್ ಲವ್ ಸ್ಟೋರಿ ಅದು. ರಾಕೇಶ್ ಆಲ್ರೆಡಿ ಜೋಶ್ ಆಗೋಗಿದೆ, ರಾಕೇಶ್ಗೆ ಅದು, ರಾಕೇಶ್ ಅಡಿಗನ್ಗೆ ಅದು 2ನೇ ಸಿನಿಮಾ, ನನಗೆ ಆಸ್ ಎ ನ್ಯೂ ಕಮರ್ 1ನೇ ಸಿನಿಮಾ, ಮತ್ತೆ ಕಮ್ ಬ್ಯಾಕ್ ಟು ದ ಇಂಡಸ್ಟ್ರಿ ಅನ್ನೋ ತರ. ಸೊ ಅಲ್ಲಿ ನಾನು ಮೊದಲನೇ ಸಾಂಗ್ ಹಾಡಿದ್ದು, ಅದಕ್ಕೆ ವೀರ್ ಸಮರ್ಥ್ ಸರ್ ಮ್ಯೂಸಿಕ್ ಡೈರೆಕ್ಟರ್. ಸೊ ಅದು ಮೊದಲನೇ ಸಾಂಗ್ ಅನ್ಸುತ್ತೆ ನಂಗೆ. ಅದೊಂದು ಪೆಪಿ ಸಾಂಗ್ ಆಕ್ಚುಲಿ.
ನನಗೆ ಮರ್ತೋಗಿದೆ, ಇಟ್ಸ್ ಬೀನ್ ವೆರಿ ಲಾಂಗ್ ಟೈಮ್ ನಾನು ಹಾಡಿದ್ದು. ಆ, ಮೊದಲ ಚಡ್ಡಿ ಫ್ರೆಂಡು ಅದನ್ನ ಆಕ್ಚುಲಿ ಆಲ್ಬಮ್ ಅಲ್ಲಿ ನಾನು ಆಲ್ಬಮ್ ಅಲ್ಲಿ ಕಾರ್ತಿಕ್ ಸರ್ದು ವಾಯ್ಸ್ ಇದೆ ಓಕೆ ಅಂಡ್ ಇದು ಸಿನಿಮಾದಲ್ಲಿ ಕಾರ್ತಿಕ್ ಸರ್ ಇದೆ, ಆಲ್ಬಮ್ ಅಲ್ಲಿ ನನ್ ಸಾಂಗ್ ಇದೆ. ಸೊ ಎರಡು ವಾಯ್ಸ್ ನ ಯೂಸ್ ಮಾಡಿದ್ರು ಬಿಕಾಸ್ ಐ ಆಮ್ ಅ ಸಿಂಗರ್ ಆಲ್ಸೋ. ಆಗ ಹೆಂಗೆ ಅಂದ್ರೆ ಆಪರ್ಚುನಿಟೀಸ್ ನಮ್ಗೆ ಬೇಗ ಸಿಗಲ್ಲ. ಹೌದು ನಿಜ. ಸೊ ವೀರ್ ಸಮರ್ ಸರ್ಗೆ ಇಲ್ಲ ನನ್ಗೆ ಅವ್ನ ಸಾಂಗ್ ಬೇಕು ಅಂತ ಹೇಳಿ ರಿಟೈನ್ ಮಾಡಿ ಅಲ್ಲಿಂದ ವೀರ್ ಸಮರ್ ಸಾಂಗ್ ಆಲ್ಮೋಸ್ಟ್ ಎಷ್ಟೊಂದು ಸಾಂಗ್ ಬಿಕೇಮ್ ದೇರ್. ಅಂದ್ರೆ ಅದ್ಯಾವ್ರೆ ಅಂತ ಸಿನಿಮಾ ಮಾಡಿದೆ ಯೋಗರಾಜ್ ಭಟ್ ಸರ್ ಜೊತೆಗೆ, ದೊಡ್ಡ ವಿಜಯ್ ಅವರು ಅದಕ್ಕೆ ಡೈರೆಕ್ಟರ್. ಸೊ ನನಗೆ ಸಿನಿಮಾ ರಂಗದಲ್ಲಿ ಹೆಸರು ಕೊಟ್ಟಂತ ಒಂದು ಚಿತ್ರ ಅಂದ್ರೆ ದ್ಯಾವ್ರೆ. ದೇವ್ರೆ. ಅದು ಇವಾಗಿನವರೆಗೂ ಅದನ್ನ ನೋಡಿದ್ದಾರೆ ಜನ. ಇದು ಏನೋ ಬರ್ನಿಂಗ್ ಚಿತೆ ಒಳಗೆ ಶ್ರುತಿ ಹರಿಹರನು ನಾನು ಕಾಂಬಿನೇಷನ್, ಆ ಒಳಗೆ ಹಿಂಗೆ ಬರ್ನ್ ಆಗುವಂತ ಒಂದು ಸೀನ್ ಇದೆ. ಹಾ, ಹಾ, ಹಾ. ಅದು ಪ್ರೆಡಿ ಫೇಮಸ್, ಅದು ತುಂಬಾ ಈಗಲೂ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಯಾವ್ದೇ ಇಮೋಷನಲ್ ಸೀನ್ ಅಂತ ಹಾಕಿದ್ರೆ ಫಸ್ಟ್ ಬರೋದು ಅದೇ. ಸೊ ಅದು ಫುಲ್ ವೈರಲ್ ಆಗಿತ್ತು. ಫೆಬ್ 14th ಯಾವ್ದೋ ಒಂದು ವರ್ಷದಾಗೆ, ಐ ಥಿಂಕ್ ಫೈವ್ ಇಯರ್ಸ್ ಬ್ಯಾಕ್. ಅದು ಈಗಲೂ ಎಷ್ಟೋ ಜನ ನಾನು ರೋಡಲ್ಲಿ ಹಿಂಗ್ ಮಾಡ್ತಾರೆ, ಸರ್ ನೀವು ಯಾವ್ದ್ರಲ್ಲಿ ಮಾಡಿದಿರಲ್ಲ ಅಂತ. ಗೇವ್ ಮಿ ದಟ್ ಕೈಂಡ್ ಆಫ್ ರೆಕಗ್ನಿಷನ್. ಅಟ್ ಲೀಸ್ಟ್ ಫ್ರಮ್ 2013 ಇಂದ ಇಟ್ ಇಸ್ ಟು 2024 ಪೀಪಲ್ ಸ್ಟಿಲ್ ಬಿ ರಿಮೆಂಬರ್ ದಿಸ್ ಫೇಸ್. ಹಿಂಗೆ ಗಡ್ಡದಾಡಿ ಬೆಳೆಸ್ಕೊಂಡಿದ್ರು ಆಗಿನ ಮುಖ ಇನ್ನೂ ಕಾಣಿಸ್ತಿದೆ ಅಂದ್ರೆ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಫಾರ್ ಅನ್ ಆರ್ಟಿಸ್ಟ್ ಆಲ್ಸೋ. ನಿಮ್ಮ ಕೆರಿಯರ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನೋದು ಒಂದು ಯಾವಾಗ ಬಂತು? ಸರ್ ಟರ್ನಿಂಗ್ ಪಾಯಿಂಟ್ ಅಂತಲ್ಲ, ಸಿ ದೇರ್ ಆರ್ ಆಲ್ವೇಸ್ ಒಂದು ಆರ್ಟಿಸ್ಟ್ ಲೈಫ್ ಅಲ್ಲಿ ದೇರ್ ಇಸ್ ಆಲ್ವೇಸ್ ಅಪ್ಸ್ ಅಂಡ್ ಡೌನ್ಸ್. ಸೊ ಒಂದು ಟೈಮ್ ಅಲ್ಲಿ ಸರ್ ನಾನು ಸಿನಿಮಾ ರಂಗಕ್ಕೆ ಬಂದಾಗ ಮತ್ತೆ ಕಾಲಿಟ್ಟಾಗ ಐ ಡಿಂಟ್ ನೋ ಎನಿಥಿಂಗ್. ನನಗೆ ಯಾವ ಗಾಡ್ ಫಾದರ್ಸ್ ಅಂತ ಇಲ್ಲ. ಸೊ ಇಟ್ ವಾಸ್ ಆಲ್ ಮೈ ಪ್ಯಾಷನ್, ನಾನು ಬರಬೇಕು ಮಾಡಬೇಕು ಅಂತ ಇದ್ದಿದ್ದು. ಸೊ ಹೆಂಗೋ ನನಗೆ ಒಂದು ಸೋರ್ಸ್ ಇಂದ ಅಥವಾ ಎಲ್ಲೋ ಕೆಲಸ ಮಾಡಿದ್ರಿಂದ ಅಥವಾ ರೆಕಾರ್ಡಿಂಗ್ಸ್ ಎಲ್ಲೋ ಯಾರೋ ನನ್ನ ನೋಡಿ, ಅಥವಾ ನಾನು ಆಕ್ಚುಲಿ ಸುವರ್ಣ ಚಾನೆಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅವಾಗ. ಯಾಕಂದ್ರೆ ಒಂದು ರಿಯಾಲಿಟಿ ಶೋ ಮಾಡಿದೆ, ಸ್ಟಾರ್ ಸಿಂಗರ್ ಅಂತ, ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್ ಅವ್ರದ್ದು. ಆ ರಿಯಾಲಿಟಿ ಶೋ ಇಂದ ನನಗೆ ಆಪರ್ಚುನಿಟಿ ಬಂದಿದ್ದು ಸಿನಿಮಾಗೆ. ಮಂದಹಾಸ ನನ್ನ ಮೊದಲನೇ ಸಿನಿಮಾ ಮಾಡ್ಬೇಕಂದ್ರೆ ಆ ರಿಯಾಲಿಟಿ ಶೋ. ನಾನು ಡಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಎರಡೂ ಇದ್ದಾದ್ರಿಂದ. ಸೊ ಅಂದ್ರೆ ಪ್ರೊಡ್ಯೂಸರ್ಗೆ ಓಕೆ ದಿಸ್ ಗೈ ಕ್ಯಾನ್ ಡಾನ್ಸ್, ಅವ್ನು ಹಾಡು ಹೇಳ್ತಾನೆ, ಡಾನ್ಸು ಮಾಡ್ತಾನೆ, ಚೆನ್ನಾಗೂ ಕಾಣಿಸ್ತಾನೆ, ಯಾಕೆ ಆಕ್ಟರ್ ಆಗ್ಬಾರ್ದು ಅಂತ ಇತ್ತು. ನಮ್ಮಲ್ಲಿ ಆಲ್ರೆಡಿ ಒಂದು ಹುಳ ಇದೆ, ಆಕ್ಟರ್ ಆಗ್ಬೇಕು ಅನ್ನೋ ಹುಳ ಇದೆ. ಅದು ಸಿಕ್ಕಿದ ತಕ್ಷಣ ಯಾವಂತಾನೆ ಬಿಡ್ತಾನೆ ಹೇಳಿ. ಸಿಕ್ತು ಹಂಗೆ ಜಂಪ್, ಒಂದು ಬೆಟರ್ ಪ್ಲಾಟ್ಫಾರ್ಮ್ ಸಿಕ್ತು, ಎಗಿರ್ಬಿಟ್ವಿ ನಾವು ಹಂಗೆ. ಅಲ್ಲಿಂದ ಶುರು ಆಯ್ತು ಸರ್. ಅದಾದ್ಮೇಲೆ ದ್ಯಾವ್ರೆ ಬೆಸ್ಟ್ ಪಾರ್ಟ್. ನನ್ ದ್ಯಾವ್ರೆ ಸೆಲೆಕ್ಷನ್ ಅಂತೂ ಅದಂತೂ ಹಿಲೇರಿಯಸ್ ಸೆಲೆಕ್ಷನ್. ಅಂದು ನಾನು ಎಲ್ಲ ಬಿಟ್ಬಿಟ್ಟಿದೆ, ಯಾಕಂದ್ರೆ ಮಂದಹಾಸ ಆಗಿ ಐ ಥಿಂಕ್ 2-3 years ಅದು ರಿಲೀಸ್ ಆಗ್ಲಿಲ್ಲ ಕಾರಣಾಂತರಗಳಿಂದ. ಅಲ್ಲೇನೋ ಒಂದು ಸ್ವಲ್ಪ ಗೊಂದಲಗಳಿತ್ತು. ಸಿನಿಮಾನೇ ಬೇಡ ಅಂತ ಆಚೆ ಹೋದ ಹೇಳ್ಕೊ ಬಂದ್ರಲ್ಲ. ಸರಿ ನನಗೆ ನಂಬಕ್ ಆಗ್ತಿಲ್ಲ ಇನ್ನು ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಇನ್ನು ಪ್ರೋಸೆಸ್ ಇರುತ್ತೆ, ಹಾಗೆಲ್ಲ ಈಸಿ ಅಲ್ಲ ಇಂಡಸ್ಟ್ರಿಗೆ ಬರೋದು. ಏನ್ ಯಾವ್ದೋ ಒಂದು ಸಿನಿಮಾ ಮಾಡಿದೀನಿ ಅಂತ ಯಾವ ರೆಫರ್ ಮಾಡ್ಬಿಟ್ರೆ ಅದು ಅಷ್ಟು ಈಸಿಯಾಗಿ ತಗೊಳ್ಳೋ ಪರ್ಫಾರ್ಮೆನ್ಸ್ ಇಲ್ಲ, ನೋಡಿಲ್ಲ, ಏನಿಲ್ಲ. ಸರಿ ನಾನು ಇನ್ನೂ ಬಿಲೀಫ್ ಅಲ್ಲಿ ಇಲ್ಲ, ಆಗುತ್ತಾ ಆಗಲ್ವಾ. ಸರಿ ಆಯ್ತು, ಮೀಟಿಂಗ್ ಒಂದ್ 2-3 ಮೀಟಿಂಗ್ ಆಯ್ತು, ಇಂಗ್ಲಿಷ್ ಬೋರ್ಡ್ ಕ್ಯಾರೆಕ್ಟರ್. ನನ್ಗೆ ಆಕ್ಚುಲಿ ಆಡಿಷನ್ಸು ಆಗಿಲ್ಲ, ಯಾವ್ರಿಗೆ ಆಡಿಷನ್ಸೇ ಮಾಡಿಲ್ಲ. ಅವ್ರ ತಲೆಯಲ್ಲಿ ಇದ್ದಿದ್ ಒಂದೇ, ಇವ್ನ ತಲೆ ಮೇಲೆ ಕೂಲಿಂಗ್ ಮಾಡ್ಕೊಬಿಟ್ಟನಲ್ಲ, ಇದಕ್ಕೆ ಏನ್ ಮಾಡ್ಬೇಕು ಅಂತ. ಆಗ ಕಡ್ಡಿಪುಡಿ ಸಿನಿಮಾ ಟೈಮ್, ಶಿವಣ್ಣಂದು. ಆ ಸೆಟ್ ಅಲ್ಲಿ ಉಮೇಶ್ ಅಣ್ಣ ಅಂತ ಒಬ್ರು ಇದ್ರು, ನಮ್ಗೆ ಮೇಕಪ್ ಆರ್ಟಿಸ್ಟ್ ಅವರು ವಿಗ್ ರೆಡಿ ಮಾಡೋದು ಅದೆಲ್ಲ ನಿಸ್ಸಿಮ್ರವ್ರಲ್ಲ. ಪ್ರತಿ ಸರ್ತಿ ಹೋಗೋದು ಗುಟ್ಟಳ್ಳಿ ಶೂಟಿಂಗ್ ನಡಿಬೇಕಾದ್ರೆ, ಕಡ್ಡಿ ಶೂಟಿಂಗ್, ಅಲ್ಲಿಗೆ ಹೋಗೋದು, ಅಲ್ಲಿ ಕೂರ್ಸೋದು, ಇವನು ಯಾವ ವಿಗ್ ಹಾಕ್ಸೋದು ನೋಡಿ ಅಂದ್ಬಿಟ್ಟು ಎಲ್ಲ ತರ ಟ್ರೈ ಮಾಡಿದ್ರು. ಯಾವ್ದೋ ಒಂದ್ ಸೆಟ್ ಆಗೋಯ್ತು. ಸರಿ ಇಂಗ್ಲಿಷ್ ಬೋರ್ಡ್ ಕ್ಯಾರೆಕ್ಟರ್ ಸೆಟ್ ಆಗೋಯ್ತು. ಇನ್ನೆತ್ತಾಕೋ ಇನ್ನ ಹೀರೋಯಿನ್ ಸೆಲೆಕ್ಷನ್ಸ್. ಆಗ ಆಲ್ರೆಡಿ ನನಗೆ ಶ್ರುತಿ ಪರಿಚಯ, ಯಾಕಂದ್ರೆ ಶ್ರುತಿ ಹರಿಹರನ್ ಅವರು, ನಾವೆಲ್ಲ ಡಾನ್ಸರ್ಸ್ ಅವಾಗ ಇನ್ನು ನಾವು ಪಾದಕರ್ಮ ಅಂತ ಒಂದು ಟೀಮ್ ಇತ್ತು. ಸೊ ಆಗೆಲ್ಲ ನಾವು ಬಡ್ಡಿಂಗ್ ಡಾನ್ಸರ್ಸ್. ಆಗ್ಲಿಂದಾನೇ ಪರಿಚಯ ನನ್ಗೆ. ಬೈ ದ ಟೈಮ್ ಯಾವ್ರೇ ಮಾಡೋ ಟೈಮಲ್ಲಿ ಅವ್ರು ಲೂಸಿ ಎಲ್ಲ ಮಾಡಿ ಆಲ್ಮೋಸ್ಟ್ ಆನ್ ದಟ್ ಅವ್ರು ಹಿಟ್ಟಲ್ಲಿ ಇದಾರೆ ಅವರು. ನನ್ಗೆ ಶ್ರುತಿ ಅವರು ಪೇರ್ ಆದ್ರು. ಮತ್ತೆ ನಮ್ಮ ಇಡೀ ಯಾವ್ರೇ ಟೀಮಲ್ಲಿ ಅಲ್ಲಿ ರಾಜೇಶ್ ನಟರಂಗ ಸರ್ ಇದ್ದಾರೆ, ನಿಯಾಸಂ ಸತೀಶ್ ಅವ್ರು ಇದ್ದಾರೆ, ನಂದೊಂದು ಕ್ಯಾರೆಕ್ಟರ್ ಅರಸು, ಮತ್ತೆ ಪೆಟ್ರೋಲ್ ಪ್ರಸನ್ನ ಅವರು, ನಮ್ಮ ಕಾಕ್ರೋಚ್ ಸುದಿ ಸರ್, ಇವರೆಲ್ಲರೂ
ಒಂದು ಬಂಚ್ ಆಫ್ ಆರ್ಟಿಸ್ಟ್ಗಳು, ಹೌದು ಅವ್ರ ಮಧ್ಯೆ ನಾನೊಬ್ಬ. ಅಂಡ್ ಇಮ್ಯಾಜಿನ್ ಆ ಬಂಚ್ ಆಫ್ ಆರ್ಟಿಸ್ಟ್ ಮಧ್ಯೆನು ನಂದೊಂದು ಪಾತ್ರ ಎದ್ ನಿಂತಿದೆ ಅಂದ್ರೆ, ಹೌದು imagine the imagination of the director. Hats off to him. Gadavji sir is always as a guru is always there. ಅವ್ರು ಅದೊಂದು ಮಾಡಿಲ್ಲ ಅಂದ್ರೆ ಮೇ ಬಿ ನನ್ಗೆ ಈ ಲೈಫ್ ಬರ್ತಿರ್ಲಿಲ್ಲ. ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಇನ್ ದಟ್ ವೇ. as ವರ್ಕ್ ಐ ಆಮ್ ಥ್ಯಾಂಕ್ಫುಲ್ ಬಿಕಾಸ್ ಅಂಥದ್ದೊಂದು ಸಿನಿಮಾ ನಮಗೆ ಕೊಟ್ರಲ್ಲ. ಸೊ ಐ ಬಿಕೇಮ್ ಅ ಪಾರ್ಟ್ ಆಫ್ ದಟ್ ಜರ್ನಿ. ಸೊ ಅದು ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿದೆ. ಅದಾದ್ಮೇಲೆ ಲಾಟ್ ಆಫ್ ಥಿಂಗ್ಸ್ ವಿಲ್ ಹ್ಯಾಪನ್. ನಾವಿನ್ನೂ ನಂಬ್ತೀವಿ ಒಂದ್ ಸಿನಿಮಾ ಜರ್ನಿ ಅಂದಾಗ ಇದು ಇಷ್ಟು ಜಲ್ದಿ ಮುಗಿಯುತ್ತೆ ಅನ್ಕೊಂಡಿರ್ತೀವಿ, ಅದು ಡಿಲೇ ಆಗುತ್ತೆ, ಕೆಲವೊಂದು ನಿಂತೇ ಹೋಗುತ್ತೆ. ಅಂಡ್ ಪ್ರೊಡ್ಯೂಸರ್ಸ್ ನ ಅಪ್ರೋಚ್ ಮಾಡೋದು ಆ ಜರ್ನಿಲಿ ಸುಮಾರಷ್ಟು ಟೈಮ್ಗಳು ವೇಸ್ಟ್ ಆಗಿದೆ, ಸುಮಾರಷ್ಟು ಕಲ್ತು ಇದ್ದೀವಿ. ಅವೆಲ್ಲ ಪಾಠಗಳು ಕಲ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ. ನಿಮ್ಮ ಇದರಲ್ಲಿ ಸುದೀಪ್ ಅವ್ರನ್ನ ಎಲ್ಲಿ ಯಾವಾಗ ಭೇಟಿ ಮಾಡಿದ್ರೆ? ಸುದೀಪ್ ಸರ್ ನಾನು ಆಕ್ಚುಲಿ ಡಬ್ಬಿಂಗ್ ಇದರಲ್ಲೇ ಸಿಕ್ಕಿರೋದು. ಆಕ್ಚುಲಿ ಆಲ್ಮೋಸ್ಟ್ ನಾನು ನೋಡಿದಾಗೆಲ್ಲ ಅಂದ್ರೆ ಇಲ್ಲಿವರೆಗೂ ನಾನು ಮಾತಾಡ್ಸಿಲ್ಲ ಸುದೀಪ್ ಸರ್. ನೇರ ಡೆಫಿನೆಟ್ಲಿ ಸರ್. ಬಟ್ ಟ್ರಸ್ಟ್ ಮೀ, ಐ ನೆವರ್ ನ್ಯೂ ಐ ವುಡ್ ಬಿ ಸಿಂಗಿಂಗ್ ಫಾರ್ ಎಸ್ ಮೂವಿ. ಈಗ ಅವ್ರದೇ ಸಿನಿಮಾಗೆ ನಾನು ಹಾಡು ಹೇಳ್ತೀವಿ, ನಾನು ಹೇಳೋಣ ಗೊತ್ತಿಲ್ಲ. ಐ ಯೂಸ್ ಟು ಅಡ್ಮೈರ್ ಹಿಸ್ ವಾಯ್ಸ್, ಆ ಬೇಸ್ ವಾಯ್ಸ್. ಅದು ಸೊ ನಮ್ಗೆ ಅದೆಲ್ಲ ಒಂದು ಹೇಳ್ತಾರಲ್ಲ ಹುಚ್ಚ ಟೈಮಿಂದ, ನಾವಾಗೆಲ್ಲ ಕಾಲೇಜ್ ಹುಡುಗರಲ್ವಾ ಹುಚ್ಚ ಟೈಮ್. ಆ ಸಿನಿಮಾ ಬಂದಾಗ ನಾವು ಅವ್ರ ತರಾನೇ RX ಬೈಕ್ ಎತ್ಕೊಂಡು ದಂಗಲ್ ಹೊಡ್ಕೊಂಡು ರೇಗ್ಸೋದಕ್ಕಿನ್ನ ನಾವು ಕಳ್ರು ಅಂತ ವಿಷಯದಲ್ಲಿ ಕಳ್ರು. ಈ ಕಾಲೇಜಲ್ಲಿ ಓಡಾಡ್ಕೊಂಡು ಅದೊಂದು ಟೈಮ್. ಚಿಯಾ ವಿಕ್ರಮ್ ಸರ್ನ ನೋಡಿ ಅದೊಂದು ಇನ್ಸ್ಪಿರೇಷನ್. ಅದೇ ಸಿನಿಮಾ ಕನ್ನಡದಲ್ಲಿ ಸುದೀಪ್ ಸರ್ ಮಾಡಿದ್ದಾರೆ ಅಂದ್ರೆ ಇನ್ನೂ ನಮಗೆ ಕ್ರೇಜ್ ಜಾಸ್ತಿ. ಸೊ ಅದು ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್ ಆಸ್ ಅನ್ ಆಕ್ಟರ್. ಐ ಆಲ್ವೇಸ್ ಲೈಕ್ ಐ ಲವ್ ಹಿಸ್ ಆಕ್ಟಿಂಗ್. ಸುದೀಪ್ ಸರ್ ಆಕ್ಟಿಂಗ್ ಮಾತ್ರ ನಾನು ಫ್ಯಾನ್. ನಾನು ಬೇಸಿಕ್ಲಿ ಅಪ್ಪು ಸರ್ ಫ್ಯಾನ್. ಬಟ್ ಆದ್ರೆ ಸುದೀಪ್ ಸರ್ ವೆನ್ ಇಟ್ ಕಮ್ಸ್ ಟು ಆಕ್ಟಿಂಗ್, ನೀವು ಕೇಳಿದ್ರೆ ನೀವು ಯಾರು ನಿಮ್ ಬೆಸ್ಟ್ ಆಕ್ಟರ್ ಅಂತ ಯಾರು ಅನ್ಸುತ್ತೆ ಆಕ್ಟಿಂಗ್ ವೈಸ್ ಅಂತ ಕೇಳಿದ್ರೆ ಫಸ್ಟ್ ಐ ಗೆಟ್ ಇನ್ ಟು ಸುದೀಪ್ ಸರ್. ಈಸ್ ದ ಗ್ರೇಟೆಸ್ಟ್ ಪರ್ಫಾರ್ಮರ್ ಐ ಹ್ಯಾವ್ ಸೀನ್. ಏನ್ ಇನ್ಸ್ಪಿರೇಷನ್ ಏನು ಸರ್ ಸುದೀಪ್ ಅವ್ರಿಗೆ? ಸರ್ ಅವ್ರದ್ದು ಅದೇ ಹೇಳದಲ್ಲ, ನಾನು ಸ್ಟಾರ್ಟ್ ಮಾಡಿದಾಗೆ ಹೇಳಿದೆ, ಪ್ರತಿಯೊಂದು ಹೇಳಿಕೆನು ದರ್ ಇಸ್ ಅ ವೇಟೇಜ್. ಸುಮ್ನೆ ಊಹೆ ಪೂಹೆಗಳು ಮಾತಾಡಲ್ಲ, ಬೇಡದಿರೋದು ಮಾತಾಡಲ್ಲ, ಎಷ್ಟು ಬೇಕಷ್ಟು ಮಾತಾಡ್ತಾರೆ, ತೂಕವಾಗಿ ಮಾತಾಡ್ತಾರೆ. ಸೊ ಅದು ಪ್ರತಿಯೊಬ್ಬನಲ್ಲೂ ಇರ್ಬೇಕು ಆ ತೂಕ ಅನ್ನೋದು. ಅದೊಂದು ಸ್ಟಾರ್ಡಮ್ ಬಂದಾಗ ಅವ್ರು ಏನ್ ಹೇಳ್ತಾರೆ ಅದನ್ನ 100 ಜನ ಕೇಳ್ತಾರೆ, 1000 ಜನ ಕೇಳ್ತಾರೆ ಸರ್. ಅದು ಇಟ್ ಹ್ಯಾಸ್ ಟು ಇನ್ಸ್ಪೈರ್ ಪೀಪಲ್ ರಾದರ್ ದನ್ ಡೆಸ್ಟ್ರಾಯಿಂಗ್ ಸಮಥಿಂಗ್ ಅಲ್ಲ. ಸೊ ನನಗೆ ಅವ್ರು ಇಷ್ಟ ಆಗೋ ಒಂದು ವ್ಯಕ್ತಿತ್ವ ಅಂದ್ರೇನೆ ಇದು. ಸೊ ಲೈಕ್ ಅದೊಂದು ಗಾಂಭೀರ್ಯತೆ ಇದೆ ಸರ್. ನನ್ಗೆ ಅದು ತುಂಬಾ ಅಡ್ಮೈರ್ ಮಾಡುತ್ತೆ. It inspires me for my work as well. As an actor, as a director, as a producer or whatsoever, he's been there. As a friend also, as a cook. ಏನಿಲ್ಲ ಸರ್, he is multi-talented sir. ಅಲ್ವಾ? And see, ನನ್ನ ಖುಷಿ ಏನಂದ್ರೆ at least a part, I'm in the industry. That is because of one of him as well, ಅಲ್ವಾ? ಹೌದು, ನಿಜ ಸರ್. ಆಮೇಲೆ ಈಗ ನಿಮ್ ಸಾಂಗ್ ಕೇಳಿದ ತಕ್ಷಣನೇ ಸುದೀಪ್ ಸರ್ಗೆ ಹೆಂಗ್ ಅನಿಸ್ತಿರ್ಬೋದು ಸರ್? ಹೆಂಗ್ ಅನಿಸ್ತು ನಿಮ್ನ ಕದ್ದು ಏನಾದ್ರು ವಿಶ್ ಮಾಡಿದ್ರ? ಯಾವ ತರ ಇದೆ ಸರ್? ನಮ್ಗೆ ಆ ಲೆವೆಲ್ಗೆ ಇದಾಗಿಲ್ಲ. ಎಲ್ಲ ನೀವು ಕೊಟ್ಟಿರೋದು ನನಗೆ. ಡೆಫಿನೆಟ್ಲಿ ಸರ್. ಇವಾಗ ಅವ್ರಿಲ್ಲ ಅಂದ್ರೆ ನಮ್ನ ಯಾರು ಸರ್ ಹೇಳ್ತಾರೆ? ಈ ಸಾಂಗ್ ಇಷ್ಟಪಟ್ಟಿರೋದಕ್ಕೇನೆ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಅಥವಾ ಅಪ್ರಿಸಿಯೇಷನ್ ನನ್ನ ಫ್ಯಾಮಿಲಿ ಕಡೆಯಿಂದ, ಫ್ರೆಂಡ್ಸ್ ಕಡೆಯಿಂದ, ಸುದೀಪ್ ಸರ್ ಫ್ಯಾನ್ಸ್ ಕಡೆಯಿಂದ ಎಷ್ಟೋ ಜನ ಕಮೆಂಟಿಂಗ್ ಅಲ್ಲ. ಈ ಸಾಂಗ್ ಎಷ್ಟು ದಿನ ತಗೊಂಡ್ರೆ ಸರ್? ಹಾರ್ಡ್ಲಿ 2.5 hours ಅಷ್ಟೇ. ಅಷ್ಟೇ. ಬರೆಯೋದಿಕ್ 1 hour ಆಯ್ತು, ಹಾಡೋದಿಕ್ ಇನ್ನೊಂದು 1 hour ಆಯ್ತು. ಅದೆಲ್ಲ ಮುಗಿಸಿ ಒಂದ್ಸತಿ ಕೇಳೋದು ಬ್ರೇಕ್ ಗೀಕ್ ತಗೊಂಡು ನಮ್ಗೆ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಮುಗ್ದೇ ಹೋಯ್ತು. ಈಗ ಸರ್ ಈ ಹಾಡು ನಿಮ್ ಕೇಳಾದ್ಮೇಲೆ ಈಗ ಪಾಪ್ಯುಲಾರಿಟಿ ಆಗ್ಬೋದು, ಇಲ್ಲ ಆಗ್ಬಿಟ್ಟಿದೆ ಆಲ್ರೆಡಿ ಸರ್? ಆಲ್ರೆಡಿ ರೀಚ್ ಆಗ್ಬಿಟ್ಟಿದೆ, ಡೆಫಿನೆಟ್ಲಿ. ಮಾರ್ನಿಂಗ್ ಇಂದ ಅದು ಫುಲ್ ಟ್ರೆಂಡಿಂಗ್ ಎಲ್ಲ ಓಡ್ತಾ ಇದೆ ಸರ್. ಸೊ ಈಗ ಸುದೀಪ್ ಸರ್ ಏನಾದ್ರು ಕರೆದು ಮಾತಾಡ್ಸಿದ್ರೆ ಸರ್ ಇಟ್ ಈಸ್ ಅ ಡ್ರೀಮ್ ಕಮ್ ಟ್ರೂ ಸರ್. ಡೆಫಿನೆಟ್ಲಿ. ನನ್ಗೇನಂದ್ರೆ ಎಷ್ಟೋ ಜನ ಹೇಳ್ತಾರೆ, ಗುರು ಬೇಸ್ ವಾಯ್ಸ್ ಇದೆ. ಐ ವಿಲ್ ಸೇ ಬೇಸ್ ವಾಯ್ಸ್ ಗೆ ಬಾಪ್ ಇದಾರೆ ಬಾಸ್ ನಮ್ಮಲ್ಲಿ. ಅದು ಸುದೀಪ್ ಸರ್ ಅಲ್ವಾ? ಸೊ ಐ ವಿಲ್ ಬಿ ಲಿಸ್ನಿಂಗ್ ಟು ದಟ್ ವಾಯ್ಸ್ ಅಂಡ್ ಟೇಕಿಂಗ್ ಮೋರ್ ಎನರ್ಜಿ. ಅದೊಂದು ಆಗ್ಬೇಕು ಸರ್. ಅದು ನನಗೆ ಐ ವಾಂಟ್ ಟು ಸಿ ಹಿಮ್ ಆಸ್ ಅನ್ ಇನ್ಸ್ಪಿರೇಷನ್. He's an idol in a different way, sir. ನಮ್ಮಂತ ಆರ್ಟಿಸ್ಟ್ ಗಳಿಗೆ
ಈಸ್ ಅನ್ ಇನ್ಸ್ಪಿರೇಷನ್ ಹೌದು ನಿಜ. ಅಲ್ವಾ. ಅವ್ರು ಯಾವ ತರ ಪಾತ್ರಗಳು ಮಾಡಿದ್ದಾರೆ, ದ ರಿಸ್ಕ್ ಅವ್ರು ತಗೊಂಡಿರುವಂತ ರಿಸ್ಕ್ಗಳು ಇಟ್ ಇಸ್ ವೆರಿ ಫ್ಯೂ ಅಲ್ವಾ. ನಿಜ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಇಲ್ವಲ್ಲ, ಈಸ್ ಡನ್ ಅ ಲಾಟ್ ಆಫ್ ಕ್ಯಾರೆಕ್ಟರ್. ಸೊ ಆ ವರ್ಸಿಟಾಲಿಟಿ ಇದೆಯಲ್ಲ, ಅಂತ ಒಂದು ವ್ಯಕ್ತಿತ್ವ, ಅಂತ ಒಂದು ವ್ಯಕ್ತಿನ ನೇರಕ್ಕೆ ನೇರ ನೋಡೋಂತ ಭಾಗ್ಯನೇ ಬೇರೆ. that's a dream come true moment sir. I hope it will happen. ಸೆಲ್ಫಿ ತಗೋಬೇಕಾದ್ರೂ ಡೆಫಿನೆಟ್ಲಿ ಸರ್. ನಾನು ಯಾವಾಗೂ ಅನ್ಕೋತೀನಿ ಸುದೀಪ್ ಸರ್ ಹತ್ರ ಹೋದ್ರೆ ನಾವೆಲ್ಲ ಹೈಟ್ ಕಮ್ಮಿ ಗುರು, ಎಲ್ಲಿ ರೀಚ್ ಆಗಿರ್ತೀವಿ, ಹಿಂಗ್ ನೋಡ್ತೀರಾ ಆ ವಾಕ್ ಅಲ್ಲೇ ನಾವ್ ಅವಾಗ ನೋಡಿದವರು ಈ ಪಕ್ಕದಲ್ಲಿ ನಿಂತ್ಕೊಂಡಾಗ ಇಲ್ಲಿ ಯಾವ ತರ ಇರುತ್ತೆ ಅಂತ. ಸೊ ದಟ್ ಇಸ್ ವಾಟ್ ಐ ಆಮ್ ಹೋಪಿಂಗ್. ಸೊ ಲೆಟ್ಸ್ ಹೋಪ್ ಸರ್ ಅಷ್ಟೇ. ಇಟ್ ಹ್ಯಾಪನ್ಸ್, ಇಟ್ಸ್ ವೆಲ್ ಅಂಡ್ ಗುಡ್ ಅಂತಾರಲ್ಲ ಹಂಗೆ. ನಿಮ್ಮ ಇದು ಫ್ಯೂಚರ್ ಅಲ್ಲಿ ಸೊ ಈಗ ಹೆಂಗೆ ಅಂತಂದ್ರೆ ನಾನು ಅದಾಗ್ಬೇಕಾಯ್ತು ಇದಾಗ್ಬೇಕಾಯ್ತು ಅಂತ. ಸರ್ ನನಗೆ ಆತರ ಅಂದ್ರೆ ಇದೇ ಆಗ್ಬೇಕು ಅದೇ ಆಗ್ಬೇಕು ಅಂತಲ್ಲ ಸರ್. ದೇವ್ರು 365 days ಕೆಲಸ ಕೊಡ್ತಾ ಇರ್ಲಿ, ದೇಹದಲ್ಲಿ ತಾಕತ್ ಕೊಡ್ತಾ ಇರ್ಲಿ, ಕೆಲಸ ಮಾಡ್ಕೊಂಡು ಹೋಗ್ತೀರಾನ ಸರ್ ಅಷ್ಟೇ. ಅದಾಗ್ಬೇಕು ಅಂತ ಇದ್ರೆ ಅದು ಹಾಗೆ ಆಗುತ್ತೆ ಸರ್. ಇಟ್ಸ್ ಯೂನಿವರ್ಸ್ ಡಿಸಿಷನ್ ಅದು. ಈಗ ನಾವು ನಮ್ ಕೆಲಸ ಮಾಡೋದು ಒಂದೇ ನಮ್ಗೆ ಗೊತ್ತಿರೋದು. ಅದರಿಂದ ಏನಾಗ್ಬೇಕು ಏನ್ ಆಗ್ಬಾರ್ದು ಅನ್ನೋದು ಅದು ದೇವ್ರಿಗೆ ಬಿಟ್ಟಿದೆ ಸರ್. ಸೊ ಲೆಟ್ಸ್ ವರ್ಕ್ ಹಾರ್ಡ್ ಅಷ್ಟೇ. ನನ್ಗೆ ಗೊತ್ತಿಲ್ಲ ಆಕ್ಚುಲಿ, ಫ್ರಾಂಕ್ಲಿ ಕೇಳ್ತಾ ಇದ್ದೀನಿ, ಚೇತ್ ಅವ್ರಿಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ ಇದ್ದಾರೆ? ಸರ್ ಗರ್ಲ್ ಫ್ರೆಂಡ್ಸ್ ಇದ್ರು. ಆಮೇಲೆ ಅಂದ್ರೆ ಈ ಫುಲ್ ಒಂಥರ ನಾನೇನು ತುಂಬಾ ಒಳ್ಳೆಯವನಂತ ಎಲ್ಲ ಹೇಳಲ್ಲ ಸರ್. ನಮ್ಮಲ್ಲೂ ಲವ್ ಎಲ್ಲ ಆಗಿದೆ, ಬ್ರೇಕಪ್ಸ್ ಗಳಾಗಿದೆ, ಅದೆಲ್ಲ ಬಿಟ್ಟು ಒಂದು ಜೀವನದಲ್ಲಿ ಪಾಠನೂ ಕಲ್ತಿದೀವಿ. ಸೊ ಈಗ ಸದ್ಯಕ್ಕೆ ಸಿಂಗಲ್ ಸರ್, ಸಿಂಗಲ್. ಬರ್ತಾ ಇರುತ್ತೆ ಅಪ್ರೋಚ್ಗಳು ಬರ್ತಾ ಇರುತ್ತೆ, ಬೇಡ ಗುರು ಕೆಲಸ ಜಾಸ್ತಿ ಇದೆ, ಟೈಮ್ ಸಿಗಲ್ಲ ಇದಕ್ಕೆಲ್ಲ ಅಂತ ನೆಮ್ಮದಿಯಾಗಿದ್ದೀವಿ ಸರ್. ನಿಮ್ಗೆ ಇದ್ರಲ್ಲಿ ಕೆರೆ ಅಂತಂದ್ರೆ ಇವು ಅರೇಂಜ್ ಮ್ಯಾರೇಜ್ ಬೆಟರ್ ಇಲ್ಲ ಲವ್ ಕಮ್ ಮ್ಯಾರೇಜ್? ಯಾವ ಸರ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾರೇಜ್ ಬೆಟರ್. ಈ ಲವ್ ಅಲ್ಲ ಅರೇಂಜ್ ಅಲ್ಲ ಸರ್, ಅಂಡರ್ಸ್ಟ್ಯಾಂಡಿಂಗ್ ಮ್ಯಾರೇಜ್ ಬೆಟರ್ ಸರ್. ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಯಾವ್ದು ವರ್ಕ್ ಆಗಲ್ಲ ಸರ್. ನೀವು ಲವ್ ಅನ್ನ ಮಾಡಿ ಅರೇಂಜ್ ನಿಮ್ ಮನೆಯವ್ರು ಹುಡ್ಕೊಂಡ್ ಬಂದ್ ಮಾಡ್ಕೊಂಡ್ರು, ನಮ್ಮವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಇಟ್ ಡಸಂಟ್ ವರ್ಕ್. ನೋ ಮ್ಯಾರೇಜ್ ವಿಲ್ ಸ್ಟಿಕ್ ಆನ್ ಅಂತ. ಇವಾಗ ಆಕ್ಚುಲಿ ಮನೆಯಲ್ಲಿ ಒಂದು ಹೆಂಗೆ ಅಂತಂದ್ರೆ ಈಗ ನಾನೊಂದು ಹುಡುಗಿನ ಒಪ್ಪಿಟ್ಟಿದೀನಿ ಸರ್. ಅದ್ರ ಸುಮಾರು ಜನ ಕರ್ಕೊಂಡು ನೆಕ್ಸ್ಟ್ ಕರ್ಕೊಂಡು ಹೋದ್ರೆ ಹೊಡೆದಾಗ್ಬಿಡ್ತಾರೆ ನಮ್ಮ ಮನೆಯಲ್ಲಿ. ಎಷ್ಟ್ ಜನ ಲವ್ ಮಾಡ್ತೀಯಾ ಅಂತ, ಎಲ್ಲಾರು ಮದುವೆ ಆಯ್ತೀನಿ ಕೃಷ್ಣ ಅನ್ಕೊಂಡ್ಬಿಟ್ಟಿದ್ಯಾ ಅಂತಾರೆ ನಮ್ಮ ಮನೇಲಿ. ಅಲ್ಲ ಏನಂದ್ರೆ ನಾವ್ ಅನ್ಕೊಳ್ತೀವಿ ವರ್ಕ್ ಆಗುತ್ತೆ ಅಂತ ಕರ್ಕೊಂಡು ಹೋಗೋದು. ಅದಾದ್ಮೇಲೆ ಒಂದ್ ಸ್ವಲ್ಪ ತಿಂಗಳಾದ್ಮೇಲೆ ನಮ್ ಜಾತಿಯ ನಮ್ ಕತೆಗಳು ಅವ್ರಿಗೆ ಅರ್ಥ ಆಗುತ್ತೆ, ಅವ್ರ ಕತೆ ನಮ್ಗೆ ಅರ್ಥ ಆಗಿರುತ್ತೆ, ವರ್ಕೌಟ್ ಆಗಲ್ಲ ಅಂತ ಸೆಟ್ ಆಗಿರಲ್ಲ. ಸೊ ಈ ತರ ಇವಾಗ ನೆಕ್ಸ್ಟ್ ನಾನ್ ಹೆಂಗ್ ಡಿಸೈಡ್ ಆಗಿದೆ ಅಂದ್ರೆ ಇಬ್ರು ಕರ್ಕೊಂಡು ಹೋಗೋದೇ ಬೇಡ, ಫಸ್ಟ್ ನಾವ್ ಅರ್ಥ ಮಾಡ್ಕೊಳ್ಳೋಣ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ. ಈಗ ಯಾವ ಮೂವಿ ನಿಮ್ಗೆ ಅಪ್ರೋಚ್ ಬಂದಿದೆ? ನಾನು ಫ್ರಾಂಕ್ಲಿ ಹೇಳಬೇಕು ಅಂದ್ರೆ ಮ್ಯೂಸಿಕ್ ಅಲ್ಲಿ ಐ ವರ್ಕ್ ಆಸ್ ಅ ಮ್ಯೂಸಿಕ್ ಅಡ್ವೈಸರ್ ಆಲ್ಸೋ. ಈಗ ನನ್ನ ಫ್ರೆಂಡ್ ಆನಂದ್ ರಾಜು ವಿಕ್ರಮ್ ಅಂತ ಇದ್ದಾರೆ. ಸೊ ನಾನು ಅವರು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಇವಾಗ ತಮಿಳ್ ಸಿನಿಮಾಗೆ ಕೆಲಸ ಮಾಡ್ತಾ ಇದೀವಿ, ಮತ್ತೆ ಇದು ಆರಾಮ್ ಅರವಿಂದ್ ಸ್ವಾಮಿಗೆ ವರ್ಕ್ ಮಾಡಿದೀವಿ, ಮತ್ತೆ ಗಣಿ ಬಿ ಕಾಂಪಾಸ್ 2ಗೆ ಕೆಲಸ ಮಾಡ್ತಿದ್ವಿ ಮ್ಯೂಸಿಕಲಿ. ಅದು ಸಿಂಗರ್ ಆಲ್ಸೋ. ಅದ್ರಲ್ಲಿ ಸುಮಾರು ಹಾಡುಗಳು ಹಾಡ್ತಾ ಇದ್ದೀನಿ. ಎಲ್ಲ ಬರ್ಬೇಕು ಸರ್, ಹೊಸದೆಲ್ಲ ಬಂಚ್ಗಳು ಬರ್ಬೇಕು. ರೀಸೆಂಟ್ ಆಗಿ ಋತ್ವಿಕ್ ಅವ್ರದ್ದು ಒಂದು ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಹಾಡಿದೆ, ಇದು ಬ್ಯಾಂಗ್ ಬ್ಯಾಂಗ್ ಅಂತ, ರಘು ದೀಕ್ಷಿತ್ ಮತ್ತೆ ಸಾನ್ವಿ ಅವ್ರದ್ದು ಆ ಸಾಂಗ್ ನಾನು ಹಾಡಿದ್ದು. ಅದಾದ ನಂತರ ಐ ಥಿಂಕ್ ಸುಮಾರಷ್ಟು ಆಲ್ಬಮ್ ಸಾಂಗ್ಸ್ ಗಳು ಬಂತು. ಕೆಲವೊಂದು ರಿಲೀಸ್ ಆಯ್ತು, ಕೆಲವೊಂದು ಆಗಿಲ್ಲ. ಕೆಲವೊಂದು ಪ್ಯಾಷನ್ ಆಡಿದ್ವಿ, ಕೆಲವೊಂದು ರೇಷನ್ ಆಡಿದ್ವಿ. ಸೊ ಸೊ ಯಾ ಸರ್, ಮ್ಯೂಸಿಕಲಿ ಎಲ್ಲ ಕಡೆ ಆಕ್ಟಿವ್ ಇದ್ದೀನಿ ಸರ್. ಸಿನಿಮಾಗಳು ಮಾಡ್ತಾ ಇದ್ದೀನಿ. ಈಗ ನೆಗೆಟಿವ್ ಶೇಡ್ ಜಾಸ್ತಿ ಬರ್ತಿದೆ ಈ ಹುಟ್ಟಿಂದ. ಸೊ ಈಗ ವಾಗ್ರಹ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಮತ್ತೆ ಅನೀಶ್ ಅವ್ರದ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಪೃಥ್ವಿ ಅಂಬರ್ದವ್ರದ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಎಲ್ಲಾದ್ರಲ್ಲೂ ನೆಗೆಟಿವ್ ಶೇಡ್ ಸರ್. ಸ್ವಲ್ಪ ನೋಡೋದಕ್ಕೆ ಟಾಮ್ ಬಾಯ್ಸ್ ಫೀಲಿಂಗ್, ಚಾಕ್ಲೇಟ್ ಬಾಯ್ ಫೀಲಿಂಗ್ ಕೊಡಲ್ಲ ಅದು. ಇಲ್ಲ ದೊಡ್ಡ ರೇಪಿಸ್ಟ್ ತರ ಕಾಣಿಸ್ತೀನಿ, ಇಲ್ಲ ಸೈಡಿಸ್ಟ್ ತರ ಕಾಣಿಸ್ತೀನಿ. ಅದಕ್ಕೆ ಆ ತರ ಪಾತ್ರಗಳು ಬರ್ತಾ ಇದೆ. ಸೊ ಇಟ್ ಇಸ್ ಗುಡ್ ಸರ್, ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇದರಲ್ಲಿ ಅದು ಉದಯ ಟಿವಿಲಿ ಶಾಂಭವಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ಅದರಲ್ಲೂ ಖಳನಾಯಕನ ಪಾತ್ರ. ಅದೇ ಭೈರವಿ ಅಂತ ತೆಲುಗು ಜಮಿನಿ ಟಿವಿಲಿ ಬರ್ತಿದೆ. ಸೊ ಎರಡು ಹಿಂಗೆ ನಡೀತಾ ಇದೆ ಸರ್. ಜೀವನ ಮಜಾ ಇದೆ ಅಷ್ಟೇ ಹೇಳೋದು. ಓಕೆ, ಚೇತ್ ಅವ್ರಿಗೆ ಇನ್ನು ಒಳ್ಳೊಳ್ಳೆ ಮೂವಿ ಬರ್ಲಿ, ಒಳ್ಳೆ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡ್ಲಿ ಅಂತ ಡೆಫಿನೆಟ್ಲಿ ನಮ್ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ರೆಕಗ್ನೈಸಿಂಗ್ ದ ಯಂಗರ್ ಜನರೇಷನ್.
ಇದರ ನಿಮ್ಮ ಏನೋ ಚಾನೆಲ್ಸ್ ಗಳಿಂದ ಎಷ್ಟೋ ಜನಕ್ಕೆ ಬ್ಯಾಕ್ ಎಂಡ್ ಅಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ಲ ಏನೋ ಇಟ್ ಇಸ್ ಅ ಸಪೋರ್ಟ್. ಓಕೆ. ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಹೌದು. ನಾವಿಷ್ಟು ಸಾಂಗ್ಸ್ ಗಳು ಹಾಡಿದೀವಿ. ಒಂದು ನಂದು ಹೆಂಗೆ ಅಂದ್ರೆ ಐ ಡಿಡ್ ಇದು ನಮ್ದು ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ, ಇನ್ನೊಂದು ಲವ್ ಸ್ಟೋರಿ ಸುನಿ ಸರ್ದು ಹಾಡ್ದೆ. Okay. ಅದೊಂದು ಹಿಟ್ ಸಾಂಗ್ ನಂದು. ಯಾವ್ದು? ಒಂದು ಹಾಡ, ಒಂದು ಲೈನ್. ಎಲ್ಲೋ ಸೊ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿಯಿಂದ ಒಂದು ಸಾಂಗು. ಎಲ್ಲೋ ಮಾರದ ಹೃದಯ ನನಗೆ ಉಚಿತ ನೀಡುವೆಯ, ಕಳೆದೋದ ನನ್ನ ಕಿಸೆಯ ಎದೆಯ ತುದಿಗೆ ತಲುಪಿಸೆಯ, ನಿನ್ ಹೆಸರಿಗೆ ಜೂಜಾಡಿ ನೀ ಸಿಗದೆ ಪರದಾಡಿ ಸೋತಿರುವ ನನ್ನನ್ನು ಅಡವಿಟ್ಟು ಕೊನೇನು. ಈ ಸಾಂಗ್ ಆಕ್ಚುಲಿ ವೆರಿ ಫೇಮಸ್. ಅದು ಬಿಟ್ರೆ ಈಗ ಎಲ್ಲಾ ಬರ್ತ್ಡೇಗೂ ಸಾಂಗ್ಸ್ ಗಳು ಹೋಗ್ತಾ ಇರುತ್ತೆ. ಸೊ ದಿಸ್ ಇಸ್ ದ ಸಾಂಗ್. ಐ ಆಮ್ ಸಾರಿ, ಲಿರಿಕ್ಸ್ ತುಂಬಾ ಇದಿದೆ. ಓಕೆ ಬ್ರೋ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಅನ್ ಇಂಟರ್ವ್ಯೂ ಲೈಕ್ ದಿಸ್. ಸಬ್ಸ್ಕ್ರೈಬ್ ಹೇಳ್ಬಿಡಿ ಬ್ರೋ ಎಲ್ರಿಗೂ. ಡಿಜಿಟಲ್ ಪಿಕ್ಚರ್. ಎಲ್ರು ಪ್ಲೀಸ್ ಡಿಜಿಟಲ್ ಪಿಕ್ಚರ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಅಂತ. ನಮ್ಮ ಕಡೆಯಿಂದನೂ ಅಷ್ಟೇ, ಚೇತನ್ ಅವ್ರಿಗೆ ಒಳ್ಳೆ ಲೈಫ್ ಬರ್ಲಿ, Thank you. ಇನ್ನು ಜಾಸ್ತಿ ಜನ ಗುರುತಿಸ್ಲಿ, ಇನ್ನು ಮುಂದೆ ಬರ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು.